ಸೊ ಇದ್ರ ಮಧ್ಯ ನಾವು ಎಲ್ಲಿ ಫ್ರೆಶ್ ಅಪ್ ಆದ್ವಿ ಅನ್ನೋ ಒಂದು ಅಪ್ಡೇಟ್ ಕೊಟ್ಟಿರಲಿಲ್ಲ. ಏನು ಅಂತ ಅಂದರೆ ಇಲ್ಲಿ ವೈಶಾಲಿ ಅಂತ ಒಂದು ವಸತಿ ಗೃಹ ಇದೆ, ಅಲ್ಲಿ ನಾವು ರೂಮ್ ಬುಕ್ ಮಾಡಿರಲಿಲ್ಲ. ಬಟ್ ಸ್ನಾನ ಮಾಡೋದಕ್ಕೆ ಅವೈಲಬಿಲಿಟೀಸ್ ಇತ್ತು. ಒಂದು 3 ಗಂಟೆ ಅಷ್ಟರಲ್ಲ ಅಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ವಿ. ಸೊ ಈಗ ಮುಂದೆ ಹೋಗ್ತಿರ್ತಕ್ಕಂಥ ಪ್ಲೇಸ್ ಬಗ್ಗೆ ಒಂದು ಸಣ್ಣ ಅಪ್ಡೇಟ್. ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ D10 ಆಗಿದೆ. ಪ್ರತಿ ಸೆಮಲ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಬ್ಯಾಕ್ಲಾಗ್ಸ್ ಆಗ್ತಿತ್ತು. ನಮ್ಮ ನೇಬರ್ ಬಂದ್ಬಿಟ್ಟು ಈ ಒಂದು ಪ್ಲೇಸಲ್ಲಿ ಹರಕೆ ಹೊತ್ಕೋ ಮಣ್ಣಿನ ಪುಸ್ತಕ ಕೊಡ್ತೀನಿ ಅಂತ. ಅಲ್ಲಿ ತನಕ ನನಗೆ ಈ ಪ್ಲೇಸ್ ಒಂದು ಎಕ್ಸಿಸ್ಟಿಂಗ್ ಇದೆ ಅನ್ನೋದೇ ನನಗೆ ಐಡಿಯಾ ಇರಲಿಲ್ಲ. ಸೊ ಇವತ್ತು ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆಫ್ಟರ್ 5 years 6 years ಅನ್ಸುತ್ತೆ. ಏನು ಹರಕೆ ಇತ್ತು ಅದನ್ನ ತೀರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತ ನಾನು ಲೊಕೇಶನ್ಗೆ ಹೋಗಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಸೂರ್ಯ. ಈ ದೇವಸ್ಥಾನ ಉಜ್ರೆಯ ಸೂರ್ಯ ಎಂಬ ಗ್ರಾಮದಲ್ಲಿ ಇದೆ. ಈ ದೇವಸ್ಥಾನದ ದಂತಕತೆ ಏನು ಅಂತ ಅಂದ್ರೆ, ಹಿಂದೊಮ್ಮೆ ಮಹಿಳೆ ಒಬ್ಳು ತನ್ನ ಮಗನೊಂದಿಗೆ ಕಾಡಿಗೆ ಸೊಪ್ಪು ತರಲು ಹೋಗುತ್ತಾಳೆ. ಇದರೊಂದಿಗೆ ಸೊಪ್ಪಿನ ಹಿಂಭಾಗದಲ್ಲಿ ಶಿವನ ಲಿಂಗ ಮರೆಯಾಗಿರುತ್ತೆ. ಆ ಸೊಪ್ಪನ್ನು ಕಡಿಯುವಂತ ಸಮಯದಲ್ಲಿ ಕತ್ತಿಯ ಏಟು ಜೋರಾಗಿ ಲಿಂಗಕ್ಕೆ ಬಿದ್ದಿದ್ರಿಂದ ಲಿಂಗದಿಂದ ರಕ್ತ ಚಿಮ್ಮಲಿಕ್ಕೆ ಶುರುವಾಗುತ್ತೆ. ಇದರಿಂದ ಗಾಬರಿಗೊಂಡಂತಹ ಮಹಿಳೆ ತನ್ನ ಮಗನಾದ ಸುರೇಯನನ್ನು ಜೋರಾಗಿ ಕರೆಯಲಿಕ್ಕೆ ಶುರು ಮಾಡ್ತಾಳೆ. ಅದಾದ ನಂತರ ತಾಯಿ ಮಗ ಇಬ್ರು ಸೇರ್ಕೊಂಡು ಈ ಲಿಂಗದ ಇರುವಿಕೆ ಬಗ್ಗೆ ಊರಿನಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈ ಜಾಗದ ಹೆಸರು ಸೂರ್ಯ ಎಂದಾಗಿದೆ ಎಂಬುದು ಇತಿಹಾಸ. ವೈಶಿಷ್ಟ್ಯತೆ ಏನು ಅಂತಂದ್ರೆ, ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಮೂಲ ಕ್ಷೇತ್ರ, ಶ್ರೀ ದೇವರು ಪ್ರತ್ಯಕ್ಷವಾದಂಥ ಸ್ಥಳ. ಬನ್ನಿ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಮಣ್ಣಿನ ಗುಡ್ಡೆ ಥರ ಕಾಣಿಸುತ್ತಲ್ಲ, ಅದೆಲ್ಲ ಮಣ್ಣಿನ ಮನೆಗಳು, ಮಣ್ಣಿನ ಪುಸ್ತಕಗಳು, ಎಲ್ಲ ಮಣ್ಣಿನ ಗೊಂಬೆಗಳು. ಒಂದು 6 ವರ್ಷಗಳ ಹಿಂದೆ ನನಗೆ ಈ ಥರದೊಂದು ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ನನ್ನ ನೇಬರ್ ಹೇಳಿದ್ದು, ಇಲ್ಲಿಗೆ ಮಣ್ಣಿನ ಪುಸ್ತಕ ಕೊಡ್ತೀನಿ ಅಂತ ಹರಕೆ ಹೊತ್ಕೋ, ಎಜುಕೇಷನ್ ತುಂಬ ನೀಟಾಗಿ ಕಂಪ್ಲೀಟ್ ಆಗುತ್ತೆ ಅಂತ. ಅದೇ ರೀತಿ ಎಜುಕೇಷನ್ ಆ ಹರಕೆ ಹೊತ್ಕೊಂಡ್ಮೇಲಿಂದ ನಂದು ಒಂದು ಸಬ್ಜೆಕ್ಟು ಬ್ಯಾಕ್ ಆಗಲಿಲ್ಲ ಗೆಳೆಯರೆ. ಆರಾಮ್ಸೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಂದು ಕ್ಲಿಯರ್ ಆಯಿತು. ಅಲ್ಲಿಂದ ನೀಟಾಗಿ ಒಂದು ಬ್ಯಾಕ್ಲಾಗ್ಸು ಇಲ್ದೇ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿದೆ ನಾನು. ಇದೇ ನಾಗಬನ ಕತ್ಲಿರೋದ್ರಿಂದ ಏನು ಕಾಣಿಸ್ತಲ್ಲ. ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಲೋ ಇಲ್ಲದೆ ಇರೋ ಕಾರಣ ನಾನು ಒಳಗಡೆ ತೋರ್ಸೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. ₹100 ಕೊಟ್ಟರೆ ಪೆನ್ನು ಪುಸ್ತಕ ಕೊಡ್ತಾರೆ ಮಣ್ಣಿಂದು. ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು, ಯಾರಿಗೂ ನಾನು ನಂಬಿಕೆನ ಹೇರಿಕೆ ಮಾಡಲ್ಲ, ಅವರವರ ನಂಬಿಕೆ. ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಈ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ. ನಿಮಗೂ ಅದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಸಿಗುವ ಸೌದರ್ಕದಲ್ಲಿ. A few hours later. ಆಮೇಲೆ ಇದು ಗಣಪತಿದು ವಿಶೇಷತೆ ಗೊತ್ತೇನು ಅಂತ, ಎಲ್ಲ ಗಣಪತಿ ಟೆಂಪಲಲ್ಲೂ ಗಣಪತಿಗೆ ರೂಫ್ ಇರುತ್ತೆ. ಈ ಗಣಪತಿಗೆ, ಸೌತಡ್ಕ ಗಣಪತಿಗೆ ರೂಫ್ ಇಲ್ಲ. ಅದಕ್ಕೇನೊಂದು ಕತೆ ಇದೆ.
ಅದು ಮರ್ತೋಗಿದೆ, ಕೇಳಿದ್ದೀನಿ ನಾನು, ಅಂತ ಗೊತ್ತಿಲ್ಲ ಅದು. ಬಟ್ ಅದೇ ವಿಶೇಷತೆ ಇಲ್ಲಿ ಸೌತ್ ಅಡ್ಕಾಗೆ. ಇಲ್ಲಿ ಈ ಜಾಗ ಇದು ದನಗಳ ಮೇಯಿಸಂತ ಜಾಗ. ಹಾಂ, ಇಲ್ಲಿ ಸುತ್ತಮುತ್ತ ಜಮೀನವರು ಎಲ್ಲ ದನಗಳು ಬಂದು ಇಲ್ಲಿ ಎಲ್ಲ ಅವರ ಇದನ್ನೆಲ್ಲ ಮೇಯ್ಕೊಂಡು ಹಾಳು ಮಾಡ್ತಿತ್ತು ಅಂತ ಅಲ್ಲಿ ಸುತ್ತಮುತ್ತ ಜಮೀನವರು ಇಲ್ಲಿ ಗಣೇಶನ್ನ ಇಲ್ಲಿ ಪೂಜೆ ಮಾಡಿ ಹಾಂ, ದನಗಳಿಂದ ಮುಕ್ತಿಗೊಳಿಸಪ್ಪ ಅಂತ ಹಾಂ, ಅವರು ಮಾಡಿದ್ದು ಒಂದು ಅದು. ಹಾಂ, ಆಮೇಲೆ ಇಲ್ಲಿ ದನಗಳ ಮೇಯಿಸಿದ್ರಲ್ಲ, ಹಾಂ, ಆ ದನಗಳಿಗೆ ರೋಗ ಬಂದಂಥ ಸಮಯದಲ್ಲಿ ಹಾಂ, ಇಲ್ಲಿ ಒಂದು ಸ್ಥಾಪನೆ ಮಾಡಿ ದನಗಳ ರೋಗ ಕಮ್ಮಿ ಆಗಲಿ ಅಂತ ಬೇಡ್ಕೊಂಡು ಅಲ್ಲಿ ಸುತ್ತಮುತ್ತ ಯಾರಿರ್ತಾರೆ ದನಗಳನ್ನ ಮೇಯಿಸೋ ಗೊಲ್ಲರಾಗಿರ್ತಿಲ್ಲ ಹಾಂ, ಅವರು ರೋಗ ಕಮ್ಮಿ ಆಗಲಿ ಅಂತ ಗಣೇಶನ ಸ್ಥಾಪನೆ ಮಾಡಿ ಅದಕ್ಕಾಗಿ ಓಪನ್ ಇರೋದು ಇದು. ಗೋಪುರನ ನೀವು ಕಟ್ಟಿಸ್ತೀನಿ ಅಂದರೆ 24 ಅವರ್ಸಲ್ಲಿ ದೇವಸ್ಥಾನದ ಗೋಪುರ ಕಟ್ಟಬೇಕು. ಕಟ್ಟೋದಾದರೆ 24 ಅವರ್ಸ್ ಒಳಗೆ ಕಟ್ಟಬೇಕು, ಇಲ್ಲಾಂದರೆ ಕಟ್ಟಲೇಬಾರ್ದು ಅಂತ ಹಾಗೆ ಗೊತ್ತಿರೋದು. ಎಷ್ಟೇ ಮಳೆ ಬರಲಿ, ಎಷ್ಟೇ ಇದಿರಲಿ, ಗಣಪತಿ ಹಂಗೆ ಇರುತ್ತೆ. ಅಣ್ಣವ್ರೆ ಏನೇ ಸೋಡಾ ಇದೆ ಹೇಳಿ? ಫುಲ್ ಜಾರ್ ಸೋಡಾ. ಹಾಂ, ಹೆಂಗೆ ಮಾಡ್ತೀರಾ? ಶುಂಠಿ, ಪುದೀನ, ಜಲ್ಜೀರಾ, ಪೆಪ್ಪರ್ ಎಲ್ಲ ಹಾಕಿ ಮಾಡಿದ್ದು. ಮೂರೇ ಅದು ಏನು ಹೇಳಿ ಅಮ್ಮ? ಚಿಯಾ ಸೀಡ್ಸ್. ಚಿಯರ್ಸಾ. ಕಾಮಕಸ್ತೂರಿ ಬೀಜ. ಹಾಂ, ಈಗ ಚೆನ್ನಾಗಿದೆ. ಅದು ಕಾಮಕಸ್ತೂರಿ ಬೀಜ ಅಲ್ಲ, ಕಾಮಕಸ್ತೂರಿ ಬೀಜ. ಅಮ್ಮಗೆ ಯಾವ್ದ್ರಿ ಫ್ಲೇವರ್. ಆ ಫ್ಲೇವರ್ ಜೋಳ ಕೊಡಿ. ಸಬ್ಸ್ಕ್ರೈಬರ್ಸ್ ನೀವು ಯಾವ ಟ್ರೈ ಮಾಡಿದ್ರಾ? ಫ್ಲೇವರ್ಸ್ ಆಫ್ ಕರ್ನಾಡು. ನೀವು ಕಂಟೆಂಟ್ ಕೊಡೋದನ್ನ ನಿಲ್ಸಿದ್ದೀರಾ, ನೋಡಿ ನಿಮ್ಮ ಕೆಲಸ ನಾನು ಮಾಡ್ತಾ ಇದ್ದೀನಿ. ನೀವು ಅಂದರೆ ನಿಮ್ಮ ಚಾನಲ್ನ ನಾನು ಟೇಕ್ ಓವರ್ ಮಾಡ್ತೀನಿ. ಏನಂತೀರಾ? ಹೇಳಿದ್ರೆ ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿನಗೆ? ಬಾಟಮ್ ಸಿಪ್ ನೋಡಿ. ಹಿಂಗೆ ಹೋಗ್ತಾ ಹೋಗ್ತಾ ಸ್ಪೈಸು ಹಂಗೆ ಬಾಟಮ್ ಸಿಪ್ ಬರುತ್ತಲ್ಲ, ಅದೇ ಮಸ್ತ್ ಅನ್ಸುತ್ತೆ. ಹಂಗೆ ಹಾಕಿ ಯಾಕೆ ಮಾಡ್ರಿ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ತರಕ್ ಹೋಗ್ತಿದ್ದೀರಾ? ಬನ್ನಿ, ನಿಮ್ಗೆ ಹೆಂಗಿದ್ರು ಹೋಗಿದ್ದೀರಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ ಬನ್ನಿ ಹುಡ್ಕೊಳಕ್ ಸ್ವಲ್ಪ. ಇಲ್ಲ ತನ್ನಿ ನೀವು. ಅಲ್ಲಿ ಬಂದ್ರೆ ಚಪ್ಪಲಿ ಬೇರೆ ಹಾಕಿಲ್ಲ, ಅದೆಷ್ಟು ಜನ ಸೊಪ್ಪು ಹುಡ್ಕೊ ಹೋಗಿರ್ತಾರೆ ಯಾರು ಗೊತ್ತು. ಏನಂತಾರೆ ಮಟ್ಕ ಸೋಡಾ? ಫುಲ್ಜಾ ಸೋಡಾಗೂ ಇದಕ್ಕೂ ಏನು ಡಿಫ್ರೆನ್ಸು? ಇದಿರಲ್ಲ, ಚಿಲ್ಲಿ ಆಗಲ್ಲ. ಅದರಲ್ಲಿ ಶುಂಠಿ, ಪುದೀನ ಎಲ್ಲ ಬರುತ್ತೆ. ಬಿಡಪ್ಪ ಸಾಕು, ಅದು ತುಂಬ ಹೊಡೋದು. ಹೇಗಿತ್ತು? ಎರಡೂ ಚೆನ್ನಾಗಿದೆ. ಇಲ್ಲಿ ಬರ್ತೀರಾ ಅಂದರೆ ಫುಲ್ಜಾ ಸೋಡಾ ಒಂಥರ ನಿಮಗೆ ಬಂದಾಗ ಟ್ರೈ ಮಾಡಬೇಕು, ಟ್ರೆಂಡ್ ಇದ್ದಂಗೆ. ಅದೊಂಥರ ವಿರಾಟ್ ಕೊಹ್ಲಿ ಇದ್ದಂಗೆ, ಒಂಥರ ಮಟ್ಕಾ ಸೋಡಾ ಒಂಥರ ಸಚಿನ್ ತೆಂಡೂಲ್ಕರ್ ಇದ್ದಂಗೆ. ಇದು ಎವರ್ಗ್ರೀನು.